ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿಟ್ಟಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ಇಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ಯಾರು ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ಯಾರು ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಫಂಕ್ಷನ್ ಐತ್ರಿ ನಮ್ದ, ನಾ ಕುಡಿಲ್ಲ ನನಗ ಸರ್. ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ನನಗ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟ್ ಹತ್ತಾವ್ರಿ? ಒಂದರ ಸರ್ ನಮ್ದ, ನಾ ಸಾಕಷ್ಟು ಅಡಿ ಐತ್ರಿ. ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್ ಅಂದ್ರೆ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿಟ್ಟಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ಇಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಈಗ ಮಾಡ್ರಿ ಗ್ಯಾಸ? ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ಯಾರು ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ಯಾರು ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಫಂಕ್ಷನ್ ಐತ್ರಿ ನಮ್ದ, ನಾ ಕುಡಿಲ್ಲ ನನಗ ಸರ್. ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ನನಗ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟ್ ಹತ್ತಾವ್ರಿ? ಒಂದರ ಸರ್ ನಮ್ದ, ನಾ ಸಾಕಷ್ಟು ಅಡಿ ಐತ್ರಿ. ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್ ಅಂದ್ರೆ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿಟ್ಟಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ಇಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ, ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಈಗ ಮಾಡ್ರಿ ಗ್ಯಾಸ? ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ಯಾರು ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ಯಾರು ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಫಂಕ್ಷನ್ ಐತ್ರಿ ನಮ್ದ, ನಾ ಕುಡಿಲ್ಲ ನನಗ ಸರ್. ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ನನಗ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟ್ ಹತ್ತಾವ್ರಿ? ಒಂದರ ಸರ್ ನಮ್ದ, ನಾ ಸಾಕಷ್ಟು ಅಡಿ ಐತ್ರಿ. ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್ ಅಂದ್ರೆ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ
ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮ ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಗ್ಯಾಸ್ ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ 2 ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ 2 ದಿವಸ ಇನ್ನ 2 ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಅಡಿಗೆ ಫಂಕ್ಷನ್ ಐತ್ರಿ ನಮ್ಮದ, ನಾ ಕುಳ್ಳ ಅನ್ಕದ ಸರ್. ಕೊಡಂತಾರ್ರಿ? ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ಅನ್ನದ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟಾತಾವ್ರಿ? ಒಂದರ ಸರ್ ನಮ್ಮದ, ನಾ ಸಾಕರ್ ಸೈಡ್ ಐತ್ರಲ್ಲ ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮ ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಗ್ಯಾಸ್ ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ 2 ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ 2 ದಿವಸ ಇನ್ನ 2 ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಅಡಿಗೆ ಫಂಕ್ಷನ್ ಐತ್ರಿ ನಮ್ಮದ, ನಾ ಕುಳ್ಳ ಅನ್ಕದ ಸರ್. ಕೊಡಂತಾರ್ರಿ? ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ಅನ್ನದ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟಾತಾವ್ರಿ? ಒಂದರ ಸರ್ ನಮ್ಮದ, ನಾ ಸಾಕರ್ ಸೈಡ್ ಐತ್ರಲ್ಲ ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್ ಅನೇಕ ಕಡೆಗಳಲ್ಲಿ ಗೃಹ ಬಳಕೆಯ ಸಿಲಿಂಡರ್ಗಾಗಿ ಜನ ಈಗ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ಯಾಕಂದ್ರೆ ಮನೆಯಿಂದ ಬುಕ್ ಆಗ್ತಾ ಇಲ್ಲ, ಮೊಬೈಲ್ ಅಲ್ಲಿ ಬುಕ್ ಆಗ್ತಾ ಇಲ್ಲ, ವೆಬ್ಸೈಟ್ ಅಲ್ಲಿ ಈ ಸರ್ವರ್ ಸಮಸ್ಯೆ ಅನ್ನುವಂತ ರೀತಿಯಲ್ಲಿ ತೋರಿಸ್ತಾ ಇದೆ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿ ಕಾರ್ಯಕ್ರಮ ಐತ್ರಿ, ಸಿಲಿಂಡರ್ ಕೊಡ್ರಿ ಅಂತಿದ್ದಾರೆ. ಚಿಕ್ಕೋಡಿಯಲ್ಲಿ ಸಿಲಿಂಡರ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಗ್ಯಾಸ್ ಏಜೆನ್ಸಿ ಮುಂದೆ ನೋ ಸ್ಟಾಕ್ ಬೋರ್ಡ್. ಬುಕ್ಕಿಂಗ್ ಆದ್ರೂ ಕೂಡ ಗೃಹೋಪಯೋಗಿ ಸಿಲಿಂಡರ್ ಸಿಗ್ತಾ ಇಲ್ಲ. ರಾಯಬಾಗ ಪಟ್ಟಣದಲ್ಲಿ ಸಿಲಿಂಡರ್ಗಾಗಿ ಪರದಾಡ್ತಾ ಇದ್ದಾರೆ ಜನ. ಈ ಯುದ್ಧದ ಎಫೆಕ್ಟ್ ನಿಂದಾಗಿ ಎಲ್ಪಿಜಿ ಸಿಲಿಂಡರ್ನ ಅಭಾವ ಕಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಕಾಡ್ತಾ ಇದೆ. ಅನೇಕ ಕಡೆಗಳಲ್ಲಿ ಸಿಗ್ತಾ ಇಲ್ಲ. ಬುಕ್ಕಿಂಗ್ ಆದ್ರೂ ಮನೆ ಹತ್ರ ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿದ್ದಾರೆ ಜನ. ನಮ್ಮ ಮನೇಲಿ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಒಂದಷ್ಟು ಗ್ಯಾಸ್ ಬೇಕು ಅಂತ ಮೊದಲೇ ಬುಕ್ ಮಾಡಿದ್ವಿ, ಸಿಗ್ತಾ ಇಲ್ಲ. ಗ್ಯಾಸ್ ಏಜೆನ್ಸಿ ಹತ್ರ ಬಂದ್ರೆ ಸಿಗುತ್ತೆ ಅನ್ಕೊಂಡ್ರೆ ಅಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಈಗ ನಾವೇನ್ ಮಾಡೋದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಗ್ರಾಹಕರು. 8 ದಿನ ಬಿಟ್ಟು ಬನ್ನಿ, ಅಲ್ಲಿವರೆಗೂ ಇಲ್ಲ ಸಿಲಿಂಡರ್, ನೋ ಸ್ಟಾಕ್ ಅಂತಿದ್ದಾರೆ. ಗ್ಯಾಸ್ ಈಗ ಬುಕ್ ಐತಿ ಸರ್. ಏನಂತಂದ್ರಿ? ಇನ್ 2 ದಿವಸ ಬಿಟ್ಟು ಬಾ ಅಂದ್ರ ಸರ್. 2 ದಿವಸ ರೀ? ಇನ್ 2 ದಿವಸ ಇನ್ನ 2 ದಿವಸ ಬಿಟ್ಟು ಬಾ ಅಂತಾರ್ರಿ. ಮತ್ತೆ ಮನೆ ಅಡಿಗೆ ಮಾಡಕ್ ಗ್ಯಾಸ್ ಐತೇನ್ರಿ? ಏನೂ ಇಲ್ಲ ಸರ್. ಮತ್ತೆ ಹೆಂಗ್ರಿ ಅಡಿಗೆ ಫಂಕ್ಷನ್ ಐತ್ರಿ ನಮ್ಮದ, ನಾ ಕುಳ್ಳ ಅನ್ಕದ ಸರ್. ಕೊಡಂತಾರ್ರಿ? ಕೊಡಂಗಿಲ್ಲ, ಇಲ್ಲ ನಾ 2 ದಿವಸ ಬಿಟ್ಟು ಕೊಡ್ತಾವ. ಮತ್ತೆ ಏನಾರ ರಿಕ್ವೆಸ್ಟ್ ಮಾಡ್ಬೇಕ್ರಿ? ಮಾಡಿದ್ವು ಸರ್. ರಿಕ್ವೆಸ್ಟ್ ಮಾಡ್ರಿ ಏನಂತಾರ್ರಿ? ಇಲ್ಲ ಅನ್ನದ ಸರ್. ಅದೇ ಫಂಕ್ಷನ್ ಗ್ಯಾಸ್ ಎಷ್ಟಾತಾವ್ರಿ? ಒಂದರ ಸರ್ ನಮ್ಮದ, ನಾ ಸಾಕರ್ ಸೈಡ್ ಐತ್ರಲ್ಲ ಮನ್ಯಾಗ ಐತ್ರಿ? ಮನ್ಯಾಗ ಐತ್ರಿ. ಮನ್ಯಾಗ ಗ್ಯಾಸ್